ಇಂಗ್ಲಿಷ್ ವಾಕ್ಯಗಳಲ್ಲಿ ಮೆನಿ, ಅ ಲಾಟ್ ಆಫ್ ಮತ್ತು ಪ್ಲೆಂಟಿ ಆಫ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಮೆನಿ, ಅ ಲಾಟ್ ಆಫ್ ಮತ್ತು ಪ್ಲೆಂಟಿ ಆಫ್ ಹೇಗೆ ಬಳಸಬೇಕು? ಈ ಮೂರು ಪದಗಳ ಅರ್ಥ ಕನ್ನಡದಲ್ಲಿ ತುಂಬ, ಹೆಚ್ಚು ಅಥವಾ ಸಾಕಷ್ಟು ಎಂದೇ ಆಗುತ್ತದೆ. ತುಂಬ, ಹೆಚ್ಚು ಅಥವಾ ಸಾಕಷ್ಟು. ಮೆನಿ ಅಂದರೆ ತುಂಬ, ಅನೇಕ. ಮೆನಿ ಅಂದರೆ ತುಂಬ ಅಥವಾ ಅನೇಕ. ಇದನ್ನು ಕೇವಲ ಎಣಿಸಬಹುದಾದ ಬಹುವಚನ ನಾಮಪದಗಳ ಪ್ಲೂರಲ್ ಕೌಂಟೇಬಲ್ ನೌನ್ಸ್ ಜೊತೆಗೆ ಮಾತ್ರ ಬಳಸಲಾಗುತ್ತದೆ. ಉದಾಹರಣೆಗೆ ಜನರು, ಪುಸ್ತಕಗಳು, ದೇಶಗಳು ಇತ್ಯಾದಿ. ಮೆನಿ ಇದನ್ನು ಎಣಿಸಬಹುದಾದ ಬಹುವಚನ ನಾಮಪದಗಳ ಜೊತೆಗೆ ಮಾತ್ರ ಬಳಸಲಾಗುತ್ತದೆ. ಎಣಿಸಬಹುದಾದ ಬಹುವಚನ ನಾಮಪದಗಳು, ಜನರು, ಪುಸ್ತಕಗಳು, ದೇಶಗಳು ಇವುಗಳೆಲ್ಲ ಬಹುವಚನಗಳು. ಇವು ನಾಮಪದಗಳು, ಕಾಮನ್ ನೌನ್ಸ್. ಇವುಗಳ ಜೊತೆ ನಾವು ಮೆನಿ ಉಪಯೋಗಿಸ್ತೇವೆ. ಉದಾಹರಣೆಗೆ ಮೆನಿ ಪೀಪಲ್ ವಿಸಿಟೆಡ್ ದ ಪ್ಯಾಲೇಸ್. ತುಂಬ ಅಥವಾ ಅನೇಕ ಜನರು ಅರಮನೆಗೆ ಭೇಟಿ ನೀಡಿದ್ದರು. ಇಲ್ಲಿ ಪೀಪಲ್ ಒಬ್ಬನಿದ್ರೆ ಪರ್ಸನ್, ಒಬ್ಬನಿಗಿಂತ ಜಾಸ್ತಿ ಇದ್ದರೆ ಪೀಪಲ್ ಅಂತಾರೆ. ಐ ಡೋಂಟ್ ಹ್ಯಾವ್ ಮೆನಿ ಫ್ರೆಂಡ್ಸ್ ಹಿಯರ್. ನನಗೆ ಇಲ್ಲಿ ತುಂಬ ಸ್ನೇಹಿತರಿಲ್ಲ. ಹೌ ಮೆನಿ ಬುಕ್ಸ್ ಡಿಡ್ ಯು ಬೈ? ನೀನು ಎಷ್ಟು ಪುಸ್ತಕಗಳನ್ನು ಕೊಂಡುಕೊಂಡೆ? ಈಗ ಎರಡನೇ ಪದ ಅ ಲಾಟ್ ಆಫ್, ತುಂಬ ಜಾಸ್ತಿ. ಇದನ್ನು ಎಲ್ಲಿ ಉಪಯೋಗಿಸುವುದು, ಹೇಗೆ ಉಪಯೋಗಿಸುವುದು ನೋಡೋಣ. ಅ ಲಾಟ್ ಆಫ್ ತುಂಬ ಜಾಸ್ತಿ. ಇದನ್ನು ಎಣಿಸಬಹುದಾದ ಕೌಂಟೇಬಲ್ ಮತ್ತು ಎಣಿಸಲು ಸಾಧ್ಯವಿಲ್ಲದ ಅನ್ಕೌಂಟೇಬಲ್ ಎರಡೂ ರೀತಿಯ ಪದಗಳ ಜೊತೆ ಬಳಸಬಹುದು. ಅ ಲಾಟ್ ಆಫ್ ಅನ್ನು ಎಣಿಸಬಹುದು. ಎಣಿಸುವುದು ಅಂದರೆ ಏನು? ಲೆಕ್ಕ ಮಾಡುವುದು. 1 2 3 1 2 3 ಹೀಗೆ ಲೆಕ್ಕ ಮಾಡಲಿಕ್ಕೆ ಬರುವಂಥದ್ದು. ಇನ್ನೊಂದು ಎಣಿಸಲು ಸಾಧ್ಯವಿಲ್ಲದ ಅಂದರೆ ಗುಂಪು, ಅನ್ಕೌಂಟೇಬಲ್. ಎರಡೂ ರೀತಿಯ ಪದಗಳ ಜೊತೆ ಬಳಸಬಹುದು. ಇದು ದಿನನಿತ್ಯದ ಮಾತುಕತೆಯಲ್ಲಿ ಅತ್ಯಂತ ಹೆಚ್ಚು ಬಳಕೆಯಾಗುವ ಪದವಾಗಿದೆ. ಅ ಲಾಟ್ ಆಫ್ ಇದು ದಿನನಿತ್ಯದ ಮಾತುಕತೆಯಲ್ಲಿ ಅತ್ಯಂತ ಹೆಚ್ಚು ಬಳಕೆಯಾಗುವ ಪದವಾಗಿದೆ. ಉದಾಹರಣೆಗೆ ಶಿ ಹ್ಯಾಸ್ ಅ ಲಾಟ್ ಆಫ್ ಮನಿ. ಅವಳ ಬಳಿ ತುಂಬ ಹಣವಿದೆ. ಈ ಹಣ ಅಂದರೆ ಅನ್ಕೌಂಟೇಬಲ್, ರುಪೀಸ್ ಅಂದರೆ ಕೌಂಟೇಬಲ್, ಮನಿ ಅಂದರೆ ಅನ್ಕೌಂಟೇಬಲ್. ಓಕೆ, ರೂಪಾಯಿ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ. ಹಣ ಅಂದರೆ ಕ್ವಾಂಟಿಟಿ, ಹಣ ಅಂದರೆ ಮನಿ, ಕ್ವಾಂಟಿಟಿ. ರುಪೀಸ್ ಅಂದರೆ ರೂಪಾಯಿ, ಅದು ಲೆಕ್ಕ ಮಾಡಬಹುದು. ದೇರ್ ಆರ್ ಅ ಲಾಟ್ ಆಫ್ ಕಾರ್ಸ್ ಆನ್ ದ ರೋಡ್. ರಸ್ತೆಯಲ್ಲಿ ತುಂಬ ಕಾರುಗಳಿವೆ. ಎರಡು ಸಾಗ್ಬೋದು, ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಎಟ್ ದ ಪಾರ್ಟಿ. ನಾವು ಪಾರ್ಟಿಯಲ್ಲಿ ತುಂಬ ಮಜಾ ಮಾಡಿದೆವು. ತುಂಬ ಮಜಾ, ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಾಟ್ ಆಫ್ ಫನ್, ಅ ಲಾಟ್ ಆಫ್ ಫನ್, ತುಂಬ ಮಜಾ. ಮೂರನೇ ಶಬ್ದ ಪ್ಲೆಂಟಿ ಆಫ್. ಪ್ಲೆಂಟಿ ಆಫ್ ಅಂದರೆ ಸಾಕಾಗುವಷ್ಟು, ಅಗತ್ಯಕ್ಕಿಂತ ಹೆಚ್ಚು. ಇದರ ಅರ್ಥ ಕೇವಲ ತುಂಬ ಎಂದು ಮಾತ್ರವಲ್ಲ. ಪ್ಲೆಂಟಿ ಆಫ್ ಅಂದರೆ ತುಂಬ ಅಂತಲ್ಲ, ನಮಗೆ ಬೇಕಾದಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚೇ ಇದೆ, ಯಾವುದೇ ಕೊರತೆ ಇಲ್ಲ ಎಂದು ಧನಾತ್ಮಕವಾಗಿ ಹೇಳುವಾಗ ಇದನ್ನು ಬಳಸಲಾಗ್ತದೆ. ಪ್ಲೆಂಟಿ ಆಫ್ ಅಂದರೆ ಏನು? ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಇದೆ, ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ಇದೆ, ಆಗ ನಾವು ಪ್ಲೆಂಟಿ ಆಫ್ ಬಳಸ್ತೇವೆ. ಇದನ್ನು ಕೂಡ ಎಣಿಸಬಹುದಾದ ಮತ್ತು ಎಣಿಸಲಾಗದ ಎರಡೂ ಪದಗಳ ಜೊತೆ ಬಳಸಬಹುದು. 1 2 3 ಅಂತ ಎಣಿಸ್ಲಿಕ್ಕಾಗುವಂಥ, ಲೆಕ್ಕ ಮಾಡಲಿಕ್ಕಾಗುವಂಥ ಪದಗಳ ಜೊತೆಯೂ ಲೆಕ್ಕ ಮಾಡಲಿಕ್ಕೆ ಆಗದಂತಹ, ಈಗ ಅಕ್ಕಿ, ನೀರು,
ಎಣ್ಣೆ, ಗಾಳಿ ಲೆಕ್ಕ ಮಾಡಲಿಕ್ಕೆ ಆಗದಂತಹ ಪದಗಳೆದುರು ಸಹ ನಾವು ಬಳಸಬಹುದು. ಉದಾಹರಣೆಗೆ, ಡೋಂಟ್ ಹರಿ, ವಿ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ಅವಸರ ಮಾಡಬೇಡ, ನಮ್ಮ ಬಳಿ ಸಾಕಷ್ಟು ಸಮಯವಿದೆ. ಅಂದರೆ ಎಷ್ಟು ಉಂಟದು? ತುಂಬ ಉಂಟು ಸಮಯ. ಸೊ ನಾವು ಅವಸರ ಪಡುವ ಅವಶ್ಯಕತೆ ಇಲ್ಲ. ಈಟ್ ವೆಲ್, ದೆರ್ ಇಸ್ ಪ್ಲೆಂಟಿ ಆಫ್ ಫುಡ್ ಆನ್ ದ ಟೇಬಲ್. ಚೆನ್ನಾಗಿ ತಿನ್ನು, ಮೇಜಿನ ಮೇಲೆ ಸಾಕಷ್ಟು ಆಹಾರವಿದೆ. ತಿನ್ನಲಿಕ್ಕೆ ಕಡಿಮೆ ಮಾಡಬೇಡ, ನೀನು ಹೊಟ್ಟೆ ತುಂಬ ತಿನ್ನು, ಅದಕ್ಕಿಂತಲೂ ಜಾಸ್ತಿ ಆಹಾರ ಇದೆ. ದೇರ್ ಆರ್ ಪ್ಲೆಂಟಿ ಆಫ್ ಹೋಟೆಲ್ಸ್ ನಿಯರ್ ದ ರೈಲ್ವೆ ಸ್ಟೇಷನ್. ರೈಲ್ವೆ ನಿಲ್ದಾಣದ ಹತ್ತಿರ ಸಾಕಷ್ಟು ಹೋಟೆಲ್ಗಳಿವೆ. ನಮಗೆ ಎಷ್ಟು ಬೇಕೋ ಅದಕ್ಕಿಂತಲೂ ಜಾಸ್ತಿ ಹೋಟೆಲ್ಗಳು ರೈಲ್ವೆ ನಿಲ್ದಾಣದ ಬಳಿ ಇವೆ. ಈಗ ಸುಲಭವಾದ ಹೋಲಿಕೆ ನೋಡಿ. ಮೆನಿ ಅಂದರೆ ಕೇವಲ ಎಣಿಸುವ ವಸ್ತುಗಳಿಗೆ ಮಾತ್ರ, ಎಣಿಸುವ ಬಹುವಚನ ವಸ್ತುಗಳು. ಬುಕ್ಸ್, ಪೀಪಲ್, ಪೆನ್ ಇತ್ಯಾದಿಗಳೆದುರು ಮೆನಿ ಬಳಸ್ತೇವೆ. ಅ ಲಾಟ್ ಆಫ್ ಅಂದರೆ ಎಣಿಸುವ ಮತ್ತು ಎಣಿಸಲಾಗದೆ ಎರಡಕ್ಕೂ ಬಳಸಬಹುದು. ತುಂಬ, ಅ ಲಾಟ್ ಆಫ್. ಪ್ಲೆಂಟಿ ಆಫ್ ಅಂದರೆ ಅದು ಸಹ ತುಂಬ ಇದೆ ಮತ್ತು ನಮಗೆ ಸಾಕಾಗುವಷ್ಟಿದೆ, ಅಂದರೆ ಜಾಸ್ತಿಯೇ ಇದೆ, ನೋ ಶಾರ್ಟೇಜ್ ಎಂದು ಹೇಳಲು ಬಳಸುತ್ತೇವೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ ಮಾಡಲಿಕ್ಕಿದ್ರೆ, ನಾನು 3 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಸ್ತೇನೆ. ಆನ್ಲೈನ್ ಕೋರ್ಸ್ ಅಲ್ಲ, ನನ್ನ ಕೋರ್ಸಿನ ನಾನು ಏನು ಕಲಿಸ್ತೇನೋ ಅದರ 15 ನಿಮಿಷದ ಶಾರ್ಟ್ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ನಂಬರಿಗೆ ನಾನು ದಿನ ಕಳಿಸ್ತೇನೆ. 3 ತಿಂಗಳು ಸತತವಾಗಿ ಕಳಿಸ್ತೇನೆ. ಅದರಲ್ಲಿ ನಾನು ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ. ಅದನ್ನೇ ನಾನು ಕಲಿಸುವುದು, ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ನಾನು ಕ್ಲಾಸ್ ಆನ್ಲೈನ್ ಕೊಡುವಾಗ ಏನು ಮಾಡ್ತೇನೆ ಅಂದರೆ ಅವರಿಂದ ಮಾತಾಡಿಸ್ತೇನೆ ಪದೇ ಪದೇ ಅದೇ ಶಬ್ದಗಳನ್ನು. ಈಗ ವಿಡಿಯೋ ಕ್ಲಾಸ್ಗಳಲ್ಲಿ ಏನಾಗ್ತದೆ ಅಂದರೆ ನಾನು ಪ್ರತಿಯೊಂದನ್ನು 2 ಸಲ ರಿಪೀಟ್ ಮಾಡಿದ್ದೇನೆ. ನೀವು ಅದನ್ನೊಂದು 5-6 ಸಲ ಮಾಡಿದರೆ ಆಯಿತು. ಈ ಫುಲ್ಲು ಕೋರ್ಸಿನ ಫೀ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ಯಾವಾಗ ಕಳಿಸ್ತೀರೋ ಅವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ. ಮತ್ತು ಈ 3 ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಸತತವಾಗಿ ನೀವು ಮಾಡಬೇಕು. ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ನೀವು ಮಾಡಿದರೆ ಖಂಡಿತವಾಗಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.